ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆಲ್ ಇಸ್ ವೆಲ್ ಅನ್ನೋ ಆಗಿದ್ರೆ ಒಂದು ಥಮ್ಸ್ ಅಪ್ ಒತ್ಬಿಡಿ. ಫಿನಾನ್ಸ್ ಫಾರ್ ವಿಮೆನ್ ನ 3ನೇ ಭಾಗ ಇವತ್ತು ನಾವು ಹೆಚ್ಚಿನ ಹಣ ಗಳಿಸಿ ಶ್ರೀಮಂತರಾಗೋದಕ್ಕೆ ಮಾಡಬೇಕಾದ ಒಂದು ಇಂಪಾರ್ಟೆಂಟ್ ಕೆಲಸ ಅಥವಾ ಒಂದು ಹ್ಯಾಬಿಟ್ ನಾವು ಯಾವ್ದನ್ನ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸಪೋಸ್ ಈಗ ನಿಮ್ಗೆ ಒಂದು ಯೋಚನೆ ಬರುತ್ತೆ, ಈಗ ನನ್ನ ಹತ್ರ ಇರೋ ಹಣ ಸಾಕಾಗ್ತಾ ಇಲ್ಲ, ನಾನು ಇನ್ನೂ ಹೆಚ್ಚಿನ ಹಣವನ್ನ ಗಳಿಸ್ಬೇಕು, ನಾನು ಶ್ರೀಮಂತ ಆಗ್ಬೇಕು ಅಂತ ನೀವು ಅನ್ಕೋತೀರಾ ಅಂತ ಇಟ್ಕೊಳ್ಳಿ. ಈ ತರದ ಒಂದು ಯೋಚನೆ ಏನು ಶುರುವಾಗುತ್ತೆ, ಅದೇ ಎಲ್ಲದಕ್ಕೂ ಸ್ಟಾರ್ಟಿಂಗ್ ಪಾಯಿಂಟ್. ಇದರಲ್ಲಿ ತಪ್ಪೇನೂ ಇಲ್ಲ, ಇದರಲ್ಲಿ ಮಿನಿಮಲಿಸ್ಟ್ ಆಗೋ ಅಗತ್ಯ ಕೂಡ ಇಲ್ಲ. ನಮ್ಮ ಪೊಟೆನ್ಶಿಯಲ್ಗೆ ತಕ್ಕಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ, ಅಥವಾ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅದನ್ನ ತೋರಿಸ್ತಾ ಇಲ್ಲ ಅಂದ್ರೆ, ದೆರ್ ಈಸ್ ಅನ್ ಅಬ್ಸಲ್ಯೂಟ್ ನೀಡ್ ಟು ಇಂಪ್ರೂವ್ ಅವರ್ ಸೆಲ್ಫ್. ಓಕೆ, ಸೊ ನಮ್ಗೆ ಈಗ ಮನಸ್ಸಿನಲ್ಲಿ ಆ ಯೋಚನೆ ಅಂತೂ ಬಂದಾಗಿದೆ, ನಾನು ಇನ್ನೂ ಹೆಚ್ಚು ಗಳಿಸ್ಬೇಕು, ನಾನು ಏನಾದ್ರೂ ಮಾಡ್ಬೇಕು ಅಂತ. ಸೊ ಖಂಡಿತ ನೀವು ಎಲ್ಲಿ ಬೇಕಾದ್ರೂ ಹುಡುಕಿ ನೋಡಿ, ನಿಮ್ಗೆ ಸಿಗುತ್ತೆ. ಮೊದಲನೆಯ ಸಲಹೆ ಏನಂದ್ರೆ, ಹಣವನ್ನ ಉಳಿತಾಯ ಮಾಡು, ಹಣವನ್ನ ಜಾಸ್ತಿ ಖರ್ಚು ಮಾಡಬೇಡ ಅಂತ. ಖಂಡಿತ ಇದು ನಿಜಾನೇ. ಸೊ ದ ಬೇಸಿಕ್ ಸ್ಟೆಪ್ ಈಸ್, ನಮಗೆ ಬೇಡದೇ ಇರುವಂತಹ ವಿಷಯಗಳಲ್ಲಿ ಅಥವಾ ಅತಿ ಅಗತ್ಯ ಇಲ್ಲದೆ ಇರುವಂತಹ ವಿಷಯಗಳ ಮೇಲೆ, ವಸ್ತುಗಳ ಮೇಲೆ ನಾವು ಹಣವನ್ನ ಜಾಸ್ತಿ ಖರ್ಚು ಮಾಡಬಾರ್ದು, ಹಾಗೂ ಹಣವನ್ನ ಉಳಿತಾಯ ಮಾಡಬೇಕು ಅಂತ. ನಂತರ 2ನೇ ಸಲಹೆ ಸಿಗತ್ತೆ, ಈ ಉಳಿತಾಯ ಮಾಡಿದ ಹಣ ಏನಿದೆ ಅದನ್ನ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿ. ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಲಾಸ್ ಆದ್ರೂ ಮತ್ತೊಂದು ಕಡೆ ಲಾಭ ಆಗತ್ತೆ, ಎಲ್ಲ ಮೇಕ್ ಗುಡ್ ಆಗತ್ತೆ. ಸೊ ಏನು ನಾರ್ಮಲ್ ಗ್ಯಾರಂಟಿಡ್ ರಿಟರ್ನ್ ಕೊಡುವ ಕಡೆ ನಿಮಗೆ ಗ್ರೋತ್ ಕಡಿಮೆ ಆಗತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ರಿಟರ್ನ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ರಿಸ್ಕ್ ತಗೊಂಡು ಸ್ಪೆಷಲಿ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ದಿಸ್ ಇಸ್ ಆಲ್ಸೋ ವೆರಿ ಫೈನ್. ಸೊ ಇವೆರಡನ್ನ ಮಾಡಿ ಕೂಡ ಜನರು ಶ್ರೀಮಂತರಾಗ್ತಾರ? ಇದು ನನ್ನ ಪ್ರಶ್ನೆ. ನಾನು ಹೇಳ್ತಾ ಇರೋದೇನಂದ್ರೆ, ಇವೆರಡೂ ಕೂಡ ತುಂಬಾ ಬೇಸಿಕ್ಕು, ನಿಜವಾಗ್ಲೂ ನಾವು ಇದನ್ನ ಫಾಲೋ ಮಾಡ್ಬೇಕು. ಬಟ್ ಇವೆರಡಕ್ಕಿಂತ ಮತ್ತೊಂದು ಇಂಪಾರ್ಟೆಂಟ್ ಆದ ವಿಷಯ ಏನಂದ್ರೆ, ನಾವು ನಮ್ಮ ಗಳಿಕೆಯನ್ನ, ನಮ್ಮ ಇನ್ಕಮ್ ಅನ್ನ ಜಾಸ್ತಿ ಹೇಗ್ ಮಾಡ್ಕೋಬೇಕು ಅನ್ನೋದ್ರ ಕಡೆ ಯೋಚನೆ ಮಾಡ್ಬೇಕು. ಮೋಸ್ಟ್ ಆಫ್ ಅಸ್ ನಾವೆಲ್ಲರೂ ಕೂಡ ಏನ್ ಮಾಡ್ತೀವಂದ್ರೆ, ನಮ್ಗೆಲ್ಲರಿಗೂ ಇರೋದು ಒಂದೇ ಸೋರ್ಸ್ ಆಫ್ ಇನ್ಕಮ್. ಸೊ ಒಂದೇ ಸೋರ್ಸ್ ಆಫ್ ಇನ್ಕಮ್ ಇದ್ದು ಶ್ರೀಮಂತ ಆಗೋದು ಇಟ್ ಈಸ್ ವೆರಿ 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 ರೇರ್. ನೀವೇ ನೋಡಿ, ಯಾವುದೇ ಒಬ್ಬ ಶ್ರೀಮಂತನನ್ನ ಅಥವಾ ಯಾವುದೇ ಒಬ್ಬ ಶ್ರೀಮಂತರ ಬಗ್ಗೆ ನೀವು ನೆಟ್ ಅಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಳಿ, ಅವರಿಗೆ ಖಂಡಿತ ತುಂಬಾನೇ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಅಟ್ಲೀಸ್ಟ್ 5 ಸೋರ್ಸ್ ಆಫ್ ಇನ್ಕಮ್ ಇರ್ಬೇಕು. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ ಅಲ್ಲಿ ಹೇಳ್ತಾರೆ, ಮಿನಿಮಮ್ 7 ಸೋರ್ಸ್ ಆಫ್ ಇನ್ಕಮ್ ಇರ್ಬೇಕು ಅಂತ. ಈ ತರ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇರೋರು ಮಾತ್ರ ಬೇಗ ಶ್ರೀಮಂತರಾಗ್ತಾರೆ. ಇಲ್ಲಿ ಬೇಗ ಶ್ರೀಮಂತರಾಗೋದು ಮುಖ್ಯ ಅಲ್ಲ, ಒಂದು ಕನ್ಸಿಸ್ಟೆಂಟ್ ಆಗಿ ಮತ್ತೆ ಇನ್ ಅ ಗ್ರಾಜುವಲ್ ವೇ, ಇನ್ ಅ ರೈಟ್ ವೇ ಶ್ರೀಮಂತರಾಗೋದು ಮುಖ್ಯ. ಆದ್ರಿಂದ ಒಂದೇ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡು ಅದರಲ್ಲೇನೆ ಬೇಕಾಗಿದ್ದಕ್ಕೂ ಖರ್ಚು ಮಾಡದೆ, ಅದರಲ್ಲೇ ಉಳಿತಾಯ ಮಾಡಿ, ಅದರನ್ನ ಮತ್ತೆ ಎಲ್ಲೋ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ಭಯ. ಯಾಕಂದ್ರೆ ನಮ್ಮ ಹತ್ರ ಇಷ್ಟೇ ಇರುತ್ತೆ, ಇದೇನಾದ್ರೂ ಆಗ್ಬಿಟ್ರೆ, ಲಾಸ್ ಆಗ್ಬಿಟ್ರೆ ಅನ್ನೋ ಭಯ ಕೂಡ ಇರುತ್ತೆ. ಹಾಗಾಗಿ ಎಲ್ಲಿ ಸೇಫ್ ಆಗಿರುತ್ತೋ, ಗ್ಯಾರಂಟಿಡ್ ರಿಟರ್ನ್ ಇರುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡಿ. ನ್ಯಾಚುರಲಿ ಅಲ್ಲಿ ಕಡಿಮೆನೆ ರಿಟರ್ನ್ ಇರುತ್ತೆ. ಸೊ ಶ್ರೀಮಂತರಾಗೋದು ತುಂಬಾನೇ ಕಷ್ಟ. ಆದ್ರಿಂದ ಫಸ್ಟ್ ಥಿಂಗ್ ವಿ ಶುಡ್ ಥಿಂಕ್ ಇಸ್, ನಮ್ಮ ಮನಸ್ಸಿಗೆ ಬರ್ಬೇಕಾದಂತ ಮೊದಲನೇ ವಿಷಯ ಅಂದ್ರೆ, ನಾನು ಹೇಗೆ ನನ್ನ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ನನಗೆ ಈಗ ಇರುವಂತಹ ಒಂದು ಸೋರ್ಸ್ ಆಫ್ ಇನ್ಕಮ್, ಮೇ ಬಿ ಸ್ಯಾಲರಿ ಇರ್ಬೋದು, ಇದರ ಜೊತೆ ನಾನು ಬೇರೆ ಯಾವ ಸೋರ್ಸ್ ಆಫ್ ಇನ್ಕಮ್ ಅನ್ನ ಮಾಡ್ಕೋಬಹುದು. ಅದಕ್ಕಾಗಿ ನಾನು ಏನ್ ಮಾಡ್ಬೇಕು, ಅದಕ್ಕಾಗಿ ನಾನು ಯಾವ ಸ್ಕಿಲ್ ಅನ್ನ ಕಲ್ತ್ಕೋಬೇಕು, ಅದಕ್ಕಾಗಿ ನಾನು ಮತ್ತೆ ಹೊಸ ಯಾವ ವಿಷಯವನ್ನ ತಿಳ್ಕೋಬೇಕು, ಮತ್ತು ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೇಕು, ಅದನ್ನ ಹೇಗೆ ನನ್ನ ದಿನನಿತ್ಯದ ಕೆಲಸಗಳ ಮಧ್ಯೆ ಟೈಮ್ ಅನ್ನ ತಗೊಂಡು ಅದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು, ಈ ಯೋಚನೆ ಬರ್ಬೇಕು ನಮ್ಮೆಲ್ರಿಗೂ. ಆಗ ಮಾತ್ರ ನಾವು ನಮ್ಮ ಕಂಫರ್ಟ್ ಝೋನ್ ಇಂದ ಸ್ವಲ್ಪ ಆಚೆ ಕಡೆ ಕಾಲಿಡ್ತೀವಿ, ಒಂದು ಹೊಸ ವಿಷಯವನ್ನ ತಿಳ್ಕೊತೀವಿ, ಒಂದು ಹೊಸ ವಿಷಯವನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಗೂ ಇದು ಬೀಜವನ್ನ ಬಿತ್ತಿದ ಹಾಗೆ, ಇದನ್ನ ಮತ್ತೆ ಪೋಷಿಸ್ತಾ ಹೋದ ಹಾಗೆ, ಅಂದ್ರೆ ನಾವು ಆ ಕೆಲಸವನ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋದಾಗೆ ಸ್ವಲ್ಪ ಸಮಯದ ನಂತರ ನಮಗೆ ಮತ್ತೊಂದು ಸೋರ್ಸ್ ಆಫ್ ಇನ್ಕಮ್ ಜನರೇಟ್ ಆಗುತ್ತೆ. ನಾವು ಶ್ರೀಮಂತರಾಗೋದಕ್ಕೆ ಮಾಡ್ಬೇಕಾದದ್ದಂದ್ರೆ, ನಮ್ಮ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅದು ಜಾಸ್ತಿ ಮಾಡ್ಕೋಬೇಕು. 1 ಇದ್ರೆ 2 ಆಗ್ಲಿ, 2 ಇದ್ರೆ 3 ಆಗ್ಲಿ. ಸೊ ನಾವು ಕೂಡ ಮಿನಿಮಮ್ 5-7 ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಳ್ಳೋ ಕಡೆ ಯೋಚನೆ ಮಾಡ್ಬೇಕು. ಐ ಥಿಂಕ್ ಇವತ್ತಿನ ವಿಡಿಯೋ ನಿಮ್ಮಲ್ಲಿ ಒಂದು ಹೊಸ ಯೋಚನೆಯನ್ನು ಹುಟ್ಟು ಹಾಕಿದೆ ಅನ್ಕೋತೀನಿ.
ನೀವು ಇಲ್ಲಿಯವರೆಗೆ ವಿಡಿಯೋನ ನೋಡಿದೀರಾ ಅಂದ್ರೆ ನಿಮಗೆ ಇದು ಪ್ರಯೋಜನಕಾರಿ ಕೂಡ ಇದೆ ಅನ್ಸಿದ್ರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಒಳ್ಳೆಯ ಕಮೆಂಟ್ ಅನ್ನ ಹಾಕಿ. ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಬ ಮಹಿಳೆಗೆ ಏನೆಲ್ಲಾ ಅಗತ್ಯ ಇದೆ ಅದ್ರ ಬಗ್ಗೆ ನಾವು ಈ ಚಾನಲ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಟೇಕ್ ಕೇರ್. ಬೈ ಬೈ.